ಶಿಶುವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಎಸೆದು ಹೋದ ಪಾಪಿಗಳಿಬ್ಬರನ್ನ ಪೊಲೀಸರು ಬಂಧಿಸಿದ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ ಇಬ್ಬರನ್ನ ಕಿತ್ತೂರು ಠಾಣೆಯ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಹಾಬಳೇಶ ಕಾಳೋಜಿ, ಸಿಮ್ರಾನ್ ಮೌಲಾಸಾಬ್, ಮಾನಿಕ್ ಬಾಯಿ ಬಂಧಿತ ಆರೋಪಿತರು. ಅಕ್ರಮ ಸಂಬಂಧ ಮುಚ್ಚಿಟ್ಟುಕೊಳ್ಳೋಕೆ ನವಜಾತ ಶಿಶುವನ್ನ ತಿಪ್ಪೆಗೆ ಎಸೆದಿದ್ದ ದುಷ್ಕರ್ಮಿಗಳು. ಆರೋಪಿ ಸಿಮ್ರಾನ್ ಹಿತ್ತಲದ ತಿಪ್ಪೆಯಲ್ಲಿ ಪತಿಯಾಗಿದ್ದ ಶಿಶುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸಾವಾಗಿದೆ ಎಂದು ವೈದ್ಯರು ವರದಿ ನೀಡಿದ ಹಿನ್ನೆಲೆ ವೈದ್ಯರ ವರದಿ ಆಧರಿಸಿ ಕೊಲೆ ಎಂದು ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಕರಣ ದಾಖಲಿಸಿಕೊಂಡು ಸಿಮ್ರಾನ್ ಮೇಲೆ ಅವಮಾನಗೊಂಡು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಗುವಿಗೆ ಅವಧಿ ಪೂರ್ವ ಜನ್ಮ ನೀಡಿ ತಿಪ್ಪೆಗೆ ಎಸೆದಿರೋದಾಗಿ ಹೇಳಿದ ಸಿಮ್ರಾನ್ ಇದಕ್ಕೆ ಮಹಾಬಳೇಶ್ವರ ಕಾರಣ ಎಂದಿದ್ರು. ಇನ್ನು ಮದುವೆಯಾಗಿರದ ಸಿಮ್ರಾನ್ ಮತ್ತು ಮಹಾಬಳೇಶ್ವರ ಮೇಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕಲಂ 94, 103, 238 ಸಹ ಕಲಂ 3 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ರಾಜಶೇಖರ್ ಹಿರೇಮಠ್, KMN ಕನ್ನಡ ನ್ಯೂಸ್, ಬೆಳಗಾವಿ.